ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಬಹುಶಃ ನಾಗರಿಕರು ತಲೆ ತಗ್ಗಿಸುವಂತ ರೀತಿಯಲ್ಲಿ ವರ್ತಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಘಟನೆ ಅಲ್ಲ, ಎರಡು ಘಟನೆ ಅಲ್ಲ, ನಿರಂತರವಾಗಿ ಘಟನೆಗಳು ಮಹಿಳೆಯರ ಬಗ್ಗೆ, ಅದರಲ್ಲೂ ಕೂಡ ವಿಶೇಷಿತವಾಗಿ ಮಹಿಳೆಯರ ಬಗ್ಗೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರಬಹುದು, ನಡೆದಂತ ಸಂದರ್ಭದಲ್ಲಿ ದೌರ್ಜನ್ಯ, ಅತ್ಯಾಚಾರ, ಯಾವುದೇ ಘಟನೆ ಮಹಿಳೆಯರಿಗೆ ಮಾರಕವಾಗುವ ರೀತಿಯಲ್ಲಿ ನಡೆದಾಗ ಮಹಿಳೆಯರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಈ ಸರ್ಕಾರ ವರ್ತಿಸ್ತಾ ಇಲ್ಲ. ಮೊದಲನೇದಾಗಿ ಇತ್ತೀಚೆಗೆ ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, 1ನೇ ತಾರೀಕಿನಲ್ಲಿ 59ನೇ ವಾರ್ಡಿನಲ್ಲಿ ನಡೆದಂಥ ಘಟನೆ, ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ಬಿಜೆಪಿಯ SIR ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಬಿಜೆಪಿಯ BLA 2 ಏನು BLA ಅವರಿಗೆ ಸಹಾಯ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ, ಅಲ್ಲಿರ್ತಕ್ಕಂಥ ಸುಜಾತ ಅನ್ನುವ ಹೆಣ್ಣುಮಗಳ ಮೇಲೆ ಸುವರ್ಣ ಎನ್ನುವ ಅಲ್ಲಿಯ ಕಾರ್ಪೊರೇಟರ್ ನಡೆದುಕೊಂಡಂಥ ರೀತಿ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥದ್ದು, ಒಳ್ಳೆ ಗೂಂಡಾ ರೀತಿಯಲ್ಲಿ ವರ್ತಿಸುವುದನ್ನು ನಾವು ನೋಡಿದ್ದೇವೆ. ಆ ಹೆಣ್ಣುಮಗಳು ಪುನಃ ಅವರ ಮನೆಗೆ ಹೋಗಿ 4 ಜನ ಗಂಡು ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಗಂಡು ಮಕ್ಕಳಿಗೆ ಅವಳಿಗೆ ಬೆದರಿಕೆ ಹಾಕಿ ದ್ವೇಷದ ರಾಜಕಾರಣ, ಇಡೀ ಅವಳ ಸುಜಾತನ ಕುಟುಂಬವನ್ನು ಮುಗಿಸುವಂಥ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನ ಅಲ್ಲಿ ಇರ್ತಕ್ಕಂಥ ಕಾರ್ಪೊರೇಟರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಾಯವನ್ನ ಇಡೀ ಕಾಂಗ್ರೆಸ್ ಪಕ್ಷ, ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ನಡೆಯುವುದನ್ನು ನಾವು ನೋಡಿದ್ದೇವೆ. ಬಹಳ ವಿಪರ್ಯಾಸ ಅಂತ ಹೇಳಿದರೆ, ಒಂದು ಹೆಣ್ಮಗಳನ್ನೇ ಅರೆಸ್ಟ್ ಮಾಡಬೇಕಾದ್ರೆ ಅವಳನ್ನು ಅರೆಸ್ಟ್ ಮಾಡುವಾಗ 40 ಜನರು ಪೊಲೀಸ್ನವರು ಬಂದು ಕರ್ಕೊಂಡು ಹೋಗಿದ್ದಾರೆ. ಅವಳು ಏನಾದರೂ ಟೆರರಿಸ್ಟನ್ನು ಕೂಡ ಹಿಡಿಲಿಕ್ಕೆ ಇವರಿಗೆ ತಾಕತ್ತಿಲ್ಲ. ಈ ಇದರಲ್ಲಿ ಡ್ರಗ್ ಪೆಡಲರ್ಸನ್ನು ಹಿಡಿಲಿಕ್ಕೆ ತಾಕತ್ತಿಲ್ಲ ಈ ಸರ್ಕಾರಕ್ಕೆ. ಆದರೆ ಇವತ್ತೊಂದು ಹೆಣ್ಣುಮಗಳನ್ನು, ಅದು ಅವಳನ್ನಲ್ಲದೆ ಅವಳ ಸೋದರಿಯರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಸ್ಸಿನಲ್ಲಿ ಅವಳನ್ನು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಮಹಿಳೆ ಬಟ್ಟೆ ಬಿಚ್ಚಿದ್ಲು ಅಂತ, ಅವಳೇ ಬಿಚ್ಚಿದ್ಲು ಅಂತ. ಪುನಃ ಸುಜಾತನಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ, ನೀನು ಹೇಳಬೇಕು ಇದೇ ರೀತಿ ಬಟ್ಟೆ ನೀನೇ ಬಿಚ್ಚಿದಿ ಅಂತ ಹೇಳಬೇಕೆನ್ನುವ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ. ಒಂದು ದಿನ ಇಬ್ಬರನ್ನು ಕರ್ಕೊಂಡೋಗಿ ಅಲ್ಲಿಯ CPI ಆಮೇಲೆ ಡ್ರೈವರು ಕುಡ್ಕೊಂಡು ಅವರನ್ನು ಕರ್ಕೊಂಡೋಗಿ ಹೊಲದಲ್ಲಿ ಬಿಟ್ಟು ರಾತ್ರಿ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಗುಂಡು ಹಾಕಿ ಕೊಲ್ತೇವೆ ಅಂತ ಹೇಳಿದರು. ಕಂಪ್ಲೇಂಟ್ ಕೊಡಲಿಕ್ಕೆ, ಏನು ಕಾರ್ಪೊರೇಟರ್ ವಿರುದ್ಧ ಕಂಪ್ಲೇಂಟ್ ಕೊಡಲಿಕ್ಕೆ ಆ ಹೆಣ್ಮಗಳು ಬಂದಂಥ ಸಂದರ್ಭದಲ್ಲಿ ಆ CPI ಬರೆದು ಕೊಡು ಅಂತ ಹೇಳ್ತಾನೆ. ನನಗೆ ಬರೀಲಿಕ್ಕೆ ಆಗೋದಿಲ್ಲ, ನಾನು ಹೆಬ್ಬೆಟ್ಟು ಅಂತ ಹೇಳಿದರೆ ಬೇರೆಯವ್ರ ಹತ್ರ ಬರೆಸಿತಾ ಅಂತ ಹೇಳ್ತಾರೆ. ಬೇರೆಯವ್ರ ಹತ್ರ ಬರೆಸಿ ಕಂಪ್ಲೇಂಟನ್ನು ಕೊಟ್ಟರೆ ಅಲ್ಲೂ ಕೂಡ ಅವರು ಕೆಟ್ಟದಾಗಿ ಅವ್ಯಾಚ್ಯ ಶಬ್ದಗಳಿಂದ ಅವಳಿಗೆ ಬೈಯುವಂಥ ಕೆಲಸವನ್ನು ಆ ಪೊಲೀಸ್ ಇಲಾಖೆ ಮಾಡಿದೆ. ಇವತ್ತು ಪೊಲೀಸಿನವರು ಹೇಳ್ತಾರೆ, ಆ ಅಮ್ಮ ನನಗೆ ಕೈಗೆ ಕಚ್ಚಿದ್ರು ಅಂತ. ಒಂದು ಹೆಣ್ಮಗ, ಇದೇ ಸಾಕ್ಷಿ. ಏನು ಪೊಲೀಸ್ ಕೈಯಲ್ಲಿ ಹೆಣ್ಮಗಳ ಕಚ್ಚುವ ಗುರುತು ಇದ್ದರೆ ಅವಳ ಮೇಲೆ ಮ್ಯಾನ್ ಪವರನ್ನು ನೀವು ಉಪಯೋಗಿಸಿದ್ದೀರಿ, ಬಳಕೆ ಮಾಡಿದ್ದೀರಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಮಹಿಳೆಯರ ಗೌರವ, ವಿಶ್ವಾಸಕ್ಕೆ, ಆಮೇಲೆ ಘನತೆಗೆ ಕುಂದು ಕೊರುವಂಥ ಒಂದು ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ. ಸಮಾಜದಲ್ಲಿ ಇಂತಹ ಘಟನೆಗಳು ನಡೀತದೆ, ಆದರೆ ಅದಕ್ಕೆ ಪೋಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿ ಆಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಪೊಲೀಸ್ ಒಂದು ಕಾಂಗ್ರೆಸ್ಸಿನ ಏಜೆಂಟರ ರೀತಿ ವರ್ತಿಸುವುದನ್ನು ನಾವು ನೋಡಿದ್ದೇವೆ. ಇವತ್ತು ನಾನು ಕೇಂದ್ರಕ್ಕೆ, ಮಹಿಳಾ ಆಯೋಗಕ್ಕೆ ಮತ್ತು ಮಾನವ ಹಕ್ಕು ಇದಕ್ಕೂ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ. ಈಗಾಗಲೇ ಅದರ ಎನ್ಕ್ವೈರಿ ನಡೀತಾ ಇದೆ. ಆದ್ದರಿಂದ ಈ ಒಂದು ಕೆಟ್ಟ ಪರಂಪರೆಯ ಗಂಡು ಮಕ್ಕಳ, BJPಯ ಗಂಡು ಮಕ್ಕಳ ಕಾರ್ಯಕರ್ತರ ಮೇಲೆ ಹಲ್ಲೆ ಕೇಸ್ಗಳನ್ನು ಹಾಕೋದು ಮುಗಿಯಿತು. ಈಗ ಹೆಣ್ಣು ಮಕ್ಕಳ ಮೇಲೆ ಬರುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಕಾಂಗ್ರೆಸ್. ಆದ್ದರಿಂದ ನಾವು ಸುಮ್ಮನೆ ಕೂರೋದಿಲ್ಲ. ಇದು ಏನಾದರೂ ಅವರು ಸಸ್ಪೆಂಡ್ ಆಗದೆ ಅಥವಾ ಅವಳಿಗೆ ನ್ಯಾಯ ಒದಗಿಸಿ ಕೊಡೋದಿದ್ರೆ ಈ ಬಗ್ಗೆ ನಾವು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಬಾಂಗ್ಲಾದೇಶ ಅಲ್ಲ, ಇದು ಅಫ್ಘಾನಿಸ್ತಾನ ಅಲ್ಲ, ಇದು ಭಾರತ, ಅದರಲ್ಲೂ ಕರ್ನಾಟಕ. ಮಹಿಳೆಯರ ಮೇಲೆ ಈ ರೀತಿ ಆದರೆ ನಾವಂತೂ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಮಹಿಳೆಯರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಬಹಳ ದೊಡ್ಡ ಹೋರಾಟವನ್ನು